ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ವಿತೌಟ್ ಲೈನಿಂಗು ಪ್ಲೈನ್ ಬ್ಲೌಸು ಅಂತೀವಲ್ವ, ಆ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಈ ವಿಡಿಯೋ. ಈ ಬ್ಲೌಸನ್ನು ಈ ಅಳತೆಗೆ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಫಸ್ಟ್ಗೆ ಇಲ್ಲಿ ಈಕ್ವಲ್ ಆಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಮತ್ತು ಅರ್ಧ ಇಂಚು ಫೋಲ್ಡಿಂಗ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಇದು ಎಲ್ಲ ಬ್ಲೌಸ್ಗೂ ಯಾವ ರೀತಿ ಹಾಕ್ತೀವಿ ಅದೇ ರೀತಿಯೇ ಇದು. ಮತ್ತು ನೋಡಿ, ಓಪನ್ ಸೈಡು ನಮ್ಗೆ ಆಪೋಸಿಟ್ ಇದೆ, ಫೋಲ್ಡಿಂಗ್ ಸೈಡು ನಮ್ಮ ಕಡೆಗೆ ಫೋಲ್ಡಿಂಗ್ ಸೈಡ್ ಇದೆ. ಮತ್ತು ಇಷ್ಟ ಆದಮೇಲೆ ಬ್ಲೌಸು ಲೆಂತ್ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಲೆಂತ್ ತಗೊಳ್ಳೋಕ್ಕೂ ಮುಂಚೆ ಇಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಫೋಲ್ಡಿಂಗ್ ಬರುತ್ತೆ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಇಲ್ಲಿಂದ ಮೇಲಕ್ಕೆ ಲೆಂತ್ ತಗೊಳ್ಳೋಣ. ನಾವೀಗ ಲೆಂತು ಅಳತೆ ಬ್ಲೌಸಲ್ಲಿ 16.75 ಇದೆ. 16.75 ತಗೊಳ್ಳೋಣ. ನೋಡಿ, 16.75 ಒಂದು ಮಾರ್ಕು, ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾಗ ಒಂದು ಮಾರ್ಕು, ಇಲ್ಲಿ ಈಕ್ವಲ್ ಆಗಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇವ್ರದ್ದು ಶೋಲ್ಡರು 8 ಇಂಚ್ ಇದೆ, 8 ಇಂಚು ತಗೊಳ್ಳೋಣ. ಹಾಗೆ 8 ಇಂಚು ಶೋಲ್ಡರು, ಶೋಲ್ಡರ್ ಆದಮೇಲೆ ಇವ್ರಿಗೆ ರೆಡಿ ಶೋಲ್ಡರು 3/4 ಬರಬೇಕು. 3/4 ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಪೈಪಿಂಗೋಸ್ಕರ ಸ್ವಲ್ಪ ಒಂದು 1/4 ಇಂಚಷ್ಟು ತಗೊಳ್ಳೋಣ. ಇಷ್ಟ ಆದಮೇಲೆ ಇಲ್ಲಿ 1 ಇಂಚ್ಗೆ ಮಾರ್ಕ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಉದ್ದಕ್ಕೆ ಒಂದು ಲೈನ್ ಹಾಕ್ಕೊಳ್ಳೋಣ. ಇದು ಫೋಲ್ಡಿಂಗ್ ಹೋಗುತ್ತೆ ಒಳಗಡೆಗೆ. ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಅಲ್ಲಿ ಎಕ್ಸ್ಟ್ರಾ ಆ ರೀತಿ ತಗೊಳ್ಬೇಕಾಗುತ್ತೆ. ಈಗ ಈ ಲೈನು ಇವ್ರದ್ದು ಸೊಂಟ ಸುತ್ತಳತೆ ಜಾಸ್ತಿ ಇದೆ, ಸ್ವಲ್ಪ ಉದ್ದಕ್ಕೆ ಮುಂದೆ ಇಲ್ಲಿ ಇಷ್ಟು ದೂರ ಹಾಕ್ಕೊಳ್ಳೋಣ. ಈಗ ನೋಡಿ, ಈ ಬ್ಲೌಸು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇಟ್ಕೊಂಡು ನೋಡಿ, ಸ್ಟಿಚ್ ಅದಕ್ಕೆ ಒಂದು ಮಾರ್ಕು, ಮತ್ತು ಡಾಟ್ಸ್ಗೋಸ್ಕರ ಅರ್ಧ ಇಂಚು ಒಂದು ಮಾರ್ಕು, ಒಳಗಡೆ 2 ಇಂಚು ಬಿಡೋಕ್ಕೋಸ್ಕರ ಒಂದು ಮಾರ್ಕು. ಇಷ್ಟ ಆದಮೇಲೆ ನೋಡಿ, ಈ ಸೈಡು ಜಾಯಿಂಟ್ ಮಾಡಿರ್ತೀವಲ್ವ, ಅಲ್ಲಿಂದ ಈ ಡಾಟ್ಸ್ ಪಾಯಿಂಟ್ ಇಟ್ಟಿರ್ತೀವಲ್ವ, ಅಲ್ಲಿಂದ ಮೇಲಕ್ಕೆ ತಗೊಳ್ಬೇಕು. ಕಂಕುಳು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಅರ್ಧ ಇಂಚು ಮೇಲೆ ಒಂದು ಮಾರ್ಕು ಹಾಕ್ಬಿಟ್ಟು ನೋಡಿ, ಒಂದು ಲೈನು ಈ ರೀತಿ ಸ್ಟ್ರೈಟಾಗಿ ತಗೊಳ್ಳೋಣ. ಮತ್ತು ಇವ್ರದ್ದು ಚೆಸ್ಟ್ ಬಂದು 50 ಇಂಚಸ್ ಇದೆ. 50 ಇಂಚಸ್ನ 4 ಭಾಗ ಮಾಡಬೇಕು ಫ್ರೆಂಡ್ಸ್. 12.5 ಬರುತ್ತೆ. ನೋಡಿ, 12.5ನ ಇಲ್ಲಿಂದ ತಗೊಳ್ಳೋಣ. ಇಲ್ಲಿಂದ ತಗೊಂಡು ಒಂದು ಮಾರ್ಕ್ ಹಾಕ್ಬಿಟ್ಟು 2 ಇಂಚ್ ಒಳಗಡೆಗೆ ಒಂದು ಮಾರ್ಕು, ಈ ಮಾರ್ಕು ಮತ್ತು ಈ ಮಾರ್ಕು ಸೇರೋ ಹಾಗೆ ಒಂದು ಲೈನ್ ಹೇಳ್ಕೊಳ್ಳೋಣ. ಇದು ಒಳಗಡೆಗೆ. ಇದೊಂದು ಚೇಂಜಸ್ ಅಷ್ಟೇ ಫ್ರೆಂಡ್ಸ್. ಇನ್ನೆಲ್ಲ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿಯೇ. ಶೋಲ್ಡರ್ 8 ಇಂಚ್ ತೊಗೊಂಡಿರೋದ್ರಿಂದ ಇಲ್ಲಿ 8.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ 8.5 ಮಾರ್ಕ್ಗೆ ಮತ್ತೆ ನೋಡಿ, ಈ ಶೋಲ್ಡರ್ ಮಾರ್ಕು ಸೇರಿಸಿ ಒಂದು ಲೈನ್ ಹಾಕ್ಬಿಟ್ಟು ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಆರ್ಮ್ ಡೌನ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನೀಟಾಗಿ ಹಾಕ್ಕೊಂಡು ಇವ್ರದ್ರಲ್ಲಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋಣ. ಅಳತೆ ಬ್ಲೌಸಲ್ಲಿ ಇದು ಬಿಗ್ ಸೈಜ್ ಬ್ಲೌಸು, ಹಾಗಾಗಿ ಆರ್ಮಲ್ಲೂ ಜಾಸ್ತಿ ಇದೆ, ಶೋಲ್ಡರು ಜಾಸ್ತಿ ಇದೆ, ಚೆಸ್ಟು ಮೆಜರ್ಮೆಂಟೂ ಜಾಸ್ತಿ ಇದೆ. ನೋಡಿ, ಈ ರೀತಿ ನಿಧಾನವಾಗಿ ಇಟ್ಕೊಂಡು ಹೋಗಬೇಕು. ನೋಡಿ, ಇದು ಪರ್ಫೆಕ್ಟಾಗಿ ಬರ್ತಿದೆ. ನಾನು ಅಳತೆ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿ ಬರ್ತಿದೆ. ಈಗ ಬ್ಯಾಕ್ ಡೀಪ್ ತಗೊಳ್ಳೋಣ. ಇದು ಮೇಲೆಯಿಂದ ತಗೊಳ್ತಿಲ್ಲ, ನಾನು ಇಲ್ಲಿಂದ ತಗೊಳ್ತಿದ್ದೀನಿ. ಇಲ್ಲಿಂದ 12.25 ಇದೆ. ಈ 12.25 ಮಾರ್ಕ್ನ ಇಲ್ಲಿಂದ ತಗೊಳ್ಳೋಣ. ಲೈನ್ ನಮಗೆ ಫೋಲ್ಡಿಂಗ್ ಎಲ್ಲಿಗೆ ಬರುತ್ತೆ ಅಲ್ಲಿಂದ ತಗೊಂಡು 12.25 ಒಂದು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಕಚ್ಚಾಗೋಸ್ಕರ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಮಾರ್ಕು ಇದು ಬ್ಯಾಕ್ ಡೀಪು. ನಮಗೆ ಈ ಬ್ಲೌಸಲ್ಲಿ ಬ್ಯಾಕ್ ಡೀಪು ತುಂಬ ಕಡಿಮೆ ಇದೆ. ನೋಡಿ, ಟೋಟಲಾಗಿ 4 ಇಂಚ್ ಅಷ್ಟೇ ಇದೆ. ಇವರು ಅಷ್ಟೇ ಡೀಪ್ ಕೇಳಿದ್ದಾರೆ, ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ.
ಹಾಗಾಗಿ ಅಷ್ಟಕ್ಕೆ ಒಂದು ಮಾರ್ಕ್ ಹಾಕಿದ್ದೀನಿ. ಇನ್ನಿಲ್ಲಿ ಶೋಲ್ಡ್ರ್ ಮಧ್ಯದಿಂದ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಡಾಟ್ಸ್ ಹಿಡಿತೀವಲ್ವ, ಅದಕ್ಕೋಸ್ಕರ ಒಂದು 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಡಾಟ್ಸ್ಗೋಸ್ಕರ. ಬ್ಯಾಕು ಮಾರ್ಕಿಂಗು ಇಷ್ಟೇ ಫ್ರೆಂಡ್ಸ್. ವಿತೌಟ್ ಲೈನಿಂಗ್ಗೆ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಫೋಲ್ಡಿಂಗ್ಗೆ ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಳ್ಬೇಕು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಎಲ್ಲ ಬ್ಲೌಸ್ ಥರನೇ ಇರುತ್ತೆ. ಈಗ ಇದನ್ನ ಕಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಫ್ರಂಟು ಮಾರ್ಕಿಂಗ್ಗೆ ಬ್ಯಾಕು ಈ ರೀತಿ ಕಟ್ ಮಾಡಿರೋ ಬ್ಯಾಕ್ ತೆಗೆದು ಇಲ್ಲಿ ಇಟ್ಟಿದ್ದೀನಿ. ಮತ್ತು ನೋಡಿ ಈ ಓಪನ್ ಸೈಡು ನನ್ನ ಕಡೆಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಲೈನಿಂಗು. ಇಷ್ಟಾದಮೇಲೆ ಇಲ್ಲಿ ಸುತ್ತು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿ ಮಾತ್ರ ಫೋಲ್ಡಿಂಗ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿಗೆ ಹಾಕ್ಕೋಬಾರ್ದು, ಫುಲ್ ಇಲ್ಲಿಗೆ ಹಾಕ್ಕೋಬಾರ್ದು. ನಮಗೆ ಬ್ಯಾಕ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಪೈಪಿಂಗ್ ಎಲ್ಲಿಗೆ ಬೇಕು ಅಂತ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಚೆಸ್ಟ್ ಪಾಯಿಂಟ್ ಯಾವುದು ಅನ್ನೋದಕ್ಕೋಸ್ಕರ ಇಲ್ಲೊಂದು ಮಾರ್ಕ್ ಇಟ್ಕೊಳ್ಬೇಕು. ಇಷ್ಟ ಆದಮೇಲೆ ಇದು ತೆಗೆದುಬಿಟ್ಟು ಬ್ಲೌಸ್ ಪೀಸಲ್ಲಿ ಫ್ರಂಟ್ ನೆಕ್ಕು ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಕು ನೋಡಿ, ಇಲ್ಲಿ ನೆಕ್ಕದು ಸ್ಟಿಚ್ ಇದೆಯಲ್ವ, ಶೋಲ್ಡ್ರ್ ಸ್ಟಿಚ್ಚು, ಅಲ್ಲಿಂದ ಈ ಥರ ಫೋಲ್ಡ್ ಮಾಡಿ ಅರ್ಧ ಇಂಚು ಮೇಲೆಗೆ ಕ್ಲಾತ್ ಬಿಟ್ಟು ಒಳಗಡೆ ಮಡ್ಚಿ ನಾವಿಲ್ಲಿ ಹೊಲಿತೀವಲ್ವ ಶೋಲ್ಡರ್ ಅಟ್ಯಾಚಿಂಗ್ಗೆ, ಅದಕ್ಕೋಸ್ಕರ ಅಲ್ಲಿಗೊಂಚೂರು ಮಡ್ಚಿ ಇಟ್ಕೊಂಡು ಈ ರೀತಿ ಪಕ್ಕದಲ್ಲೇ ಮಾರ್ಕ್ ಹಾಕ್ಕೊಂಡು ಬರಬೇಕು ಫ್ರಂಟ್ ನೆಕ್ಗೆ. ಇಷ್ಟಾದಮೇಲೆ ತೆಗೆದುಬಿಟ್ಟು ಇದು ರೌಂಡ್ನ ನೀಟಾಗಿ ಸರಿ ಮಾಡ್ಕೊಳ್ಬೇಕು. ನಾವು ಶೇಪು ನೀಟಾಗಿ ರೌಂಡ್ ಬಂದಿದೆ ಅಂತ ಚೆಕ್ ಮಾಡ್ಕೊಂಡು ಒಂದ್ಸಲ ನೀಟಾಗಿ ರೌಂಡ್ ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ಉಕ್ಸ್ ಪಟ್ಟಿ ಇದೆಯಲ್ಲ, ಇದು ಇವ್ರದ್ದು ಈ ಕಡೆ ಉಕ್ಸ್ ಹಾಕಿದ್ದಾರೆ. ಇಲ್ಲಿಂದ ನೋಡಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಗೆ 4.25 ಇಂಚ್ ಬಂದಿದೆ. 4.25ಗೆ ಇಲ್ಲಿ ಮೇಲೆ 1/4 ಇಂಚು ಬಿಟ್ಬಿಟ್ಟು ಪೈಪಿಂಗ್ಗೋಸ್ಕರ 4.25 ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಡಾಟ್ಸ್ಗೋಸ್ಕರ ಒಂದು ಅರ್ಧ ಇಂಚು, ಇಲ್ಲಿ ಕಚ್ಚಾಗೋಸ್ಕರ ಅರ್ಧ ಇಂಚು, ಟೋಟಲಾಗಿ 1 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಡಾಟ್ ಪಾಯಿಂಟು ಇವ್ರದ್ರಲ್ಲಿ 12.5 ಇದೆ. 12.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಡಾಟ್ ಪಾಯಿಂಟ್ಗೆ ಮೇಲೆ ಅರ್ಧ ಇಂಚ್ ಬಿಟ್ಟು ತಗೊಳ್ಳೋಣ. ಇದು ಡಾಟ್ ಪಾಯಿಂಟಿಂದ ಮುಂದಕ್ಕೆ ನಮಗೆ ಇವ್ರದ್ದು ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿ. 3.5 ಇದೆ ಫ್ರೆಂಡ್ಸ್. 3.5ಗೆ ಇಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಲೈನು ಹಾಕ್ಕೊಳ್ಳೋಣ. ಹಾಗೆಯೇ ಅರ್ಧ ಇಂಚು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಹಾಕ್ಬಿಟ್ಟು ನೋಡಿ ಈ ಕಡೆಗೆ 1/4 ಇಂಚು, ಈ ಕಡೆಗೆ 1/4 ಇಂಚು ಮಾರ್ಕ್ ಹಾಕ್ಬಿಟ್ಟು ನಾವು ಡಾಟ್ ಪಾಯಿಂಟು ಎಲ್ಲಿಗೆ ಬರುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಈ ಥರ ಮಾರ್ಕ್ ಒಂದು ಹಾಕ್ಕೊಳ್ಳೋಣ. ಮತ್ತು ಅಷ್ಟಾದಮೇಲೆ ಬ್ಲೌಸ್ ಪೀಸಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಂದ ಕಂಕಳ ಹತ್ರವರೆಗೂ ಸ್ಟಿಚ್ ಹಾಕಿರ್ತೀವಲ್ವ, ಅದನ್ನು ಇಲ್ಲಿ ಈ ರೀತಿ ಅರ್ಧ ಇಂಚು ಮೇಲೆಗೆ ಇಟ್ಬಿಟ್ಟು ಇಲ್ಲಿ ಅರ್ಧ ಇಂಚು ಮೇಲೆ ಬಿಡಬೇಕು. ಬಿಟ್ಬಿಟ್ಟು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಗೆ ಒಂದು ಮಾರ್ಕು, ಡಾಟ್ಸ್ಗೋಸ್ಕರ ಒಂದು ಮಾರ್ಕು, ಅರ್ಧ ಇಂಚು ಬಿಟ್ಟು ಕಚ್ಚಾಗೋಸ್ಕರ ಒಂದು ಮಾರ್ಕ್. ಇಷ್ಟು ಮಾರ್ಕ್ಸನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಾವು. ಇಷ್ಟು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಲೈನು ಹಾಕ್ಕೊಂಬಿಡೋಣ. ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ಬ್ಲೌಸ್ ಇಲ್ಲಿ ತನಕ ಇದೆ. ಮತ್ತು ಇದು ಒಳಗಡೆ ಡಾಟ್ಸ್ ಇಲ್ಲಿ ಹೋಗುತ್ತಲ್ವ, ಈ ಪೀಸು ಇಲ್ಲಿ ತಗೊಳ್ಬೇಕು. ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಈ 3 ಡಾಟ್ಸನ್ನು ಈಗ ಹಾಕ್ಕೊಳ್ಳೋಣ ನೋಡಿ. ಮತ್ತು ಇಲ್ಲಿ ಫ್ರಂಟ್ ಶೇಪು ತೆಗಿಯೋಣ. ಈ ರೀತಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶೇಪು ತೆಗಿಯೋಣ. ಇಲ್ಲಿಂದ ಇಲ್ಲಿ ಒಂದು ಮಾರ್ಕು ಡಾಟ್ಸ್ಗೋಸ್ಕರ ಹಾಕೋಣ. ಮತ್ತು ಇದು 4th ಡಾಟು. ಈ ಬ್ಲೌಸಲ್ಲಿ 4th ಡಾಟ್ ಇದೆ,
ಅದಕ್ಕೋಸ್ಕರ 4th ಡಾಟ್ 1 ಮಾರ್ಕು. ಮತ್ತು ನೋಡಿ ಇದಿಷ್ಟು ಫ್ರಂಟು ಮಾರ್ಕಿಂಗು. ಈಗ ಇದು ಕಟ್ ಮಾಡೋಣ. ಇದರಲ್ಲಿ ರಬ್ ಮಾಡಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಿಂದ್ಗಡೆಗೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ಕಿಪ್ ಮಾಡಿದ್ದೀನಿ. ಈ ರೀತಿ ನ್ಯಾಚು ಕೊಟ್ಕೊಳ್ತಿದ್ದೀನಿ. ಈಗ ಫ್ರಂಟ್ ಆದಮೇಲೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಈ ಉಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಪಕ್ಕದಲ್ಲಿ ಅರ್ಧ ಇಂಚ್ ಒಂದು ಮಾರ್ಕು, ಮತ್ತು ಈ ಸ್ಟಿಚ್ಗೆ ಒಂದು ಮಾರ್ಕು, ಒಳಗಡೆ ಕಚ್ಚಾಗೋಸ್ಕರ ಒಂದು ಮಾರ್ಕು. ನೋಡಿ ಈ ಕಡೆಗೆ 3.25 ಇದೆ, ಇಲ್ಲಿ 2.25 ಇದೆ. ಟೈಟಾಗಿ ಎಳೆದಿಟ್ಟು ಅಳತೆ ತಗೊಳ್ಬೇಕು. 3.25ಗೆ ನಾವು 1 ಇಂಚ್ ಆ್ಯಡ್ ಮಾಡಿ 4.25 ಒಂದು ಮಾರ್ಕ್ ಹಾಕಬೇಕು. ಇಲ್ಲಿ 2.25ಗೆ 3.25ಗೆ ಒಂದು ಮಾರ್ಕ್ ಹಾಕಬೇಕು. 2.25 ಇರೋದ್ರಿಂದ 1 ಇಂಚ್ ಆ್ಯಡ್ ಮಾಡಿ ಈ ರೀತಿ ಶೇಪ್ ಕೊಟ್ಟು ಕ್ರಾಸ್ ಬೆಲ್ಟು ಕಟ್ ಮಾಡೋಣ. ಈ ರೀತಿ ಕ್ರಾಸ್ ಬೆಲ್ಟು 4 ಕಟ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಇದಕ್ಕೆ 4 ಬೇಕಾಗುತ್ತೆ. ಕ್ಲಾತು ಉಳ್ದಿದೆಯಾ ಚೆಕ್ ಮಾಡಿಕೊಂಡು ಫಸ್ಟ್ 2 ಕಟ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಇನ್ನೆರಡು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವ್ರದ್ದು ಸ್ಲೀವು ಎಷ್ಟು ಉದ್ದ ಇದೆ ಅಂದರೆ ಅಳತೆ ಬ್ಲೌಸಲ್ಲಿ ಈ ರೀತಿ ಉದ್ದ ಕರೆಕ್ಟಾಗಿ ತಗೊಂಡ್ರೆ ನಮಗೆ ಬಟ್ಟೆ ಶಾರ್ಟೇಜ್ ಆಗ್ತಾಯಿದೆ. ಅದರಿಂದ ಇಲ್ಲಿ ಪಟ್ಟಿಗೆ ಬೇರೆ ಪಟ್ಟೆ ಕೊಟ್ಕೊಳ್ಬೇಕಾಗುತ್ತೆ. ಪಟ್ಟಿ ಪೀಸ್ ಒಂದು ರೆಡಿ ಮಾಡ್ಕೊಂಡು ಕೊಡಬೇಕು. ಅದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ತಿದ್ದೀನಿ. ನೋಡಿ ಈ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಲೆವೆಲ್ ಆಗಿ ಇರೋ ಥರ ಒಂದು ಲೈನ್ ಹಾಕೋಣ. ನೋಡಿ ಈಗ ವಿಡ್ತ್ ತಗೊಳ್ಳೋಣ. ಇಷ್ಟು ವಿಡ್ತ್ ಬೇಕು, ಇದು ಎಕ್ಸ್ಟ್ರಾ ಒಳಗಡೆಗೆ ಬೇಕು. ಮತ್ತು ಹಾಗೆ ಆರ್ಮ್ ಶೇಪು ತಗೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಟೈಟಾಗಿ ಹಿಡಿದಿಟ್ಟು ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಹಾಕೋಣ. ಆ ಸ್ಟಿಚ್ ನೇರವಾಗಿ, ಮತ್ತು ಅರ್ಧ ಇಂಚು ಮೇಲೆ ಒಂದು ಮಾರ್ಕು, ಮತ್ತು 2 ಇಂಚು ಮುಂದೆ ಈ ರೀತಿ ತಗೊಳ್ಳೋಣ. ಇದು ಒಳಗಡೆ ಕಚ್ಚಾ ಬಿಡೋದಕ್ಕೋಸ್ಕರ. ನೋಡಿ ಇಷ್ಟಾದಮೇಲೆ ಇಲ್ಲಿಂದ ಶೇಪ್ ಕೊಡೋಣ. ಇಲ್ಲಿಗೆ ಇದು 4 ಫೋಲ್ಡಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ 2 ಸ್ಲೀವ್ಗೆ 4 ಫೋಲ್ಡಿಂಗ್ ಹಾಕಿದ್ದೀನಿ. ಈ ರೀತಿ ಶೇಪ್ ಕೊಟ್ಟು ಫ್ರಂಟ್ ಶೇಪು 4 ಫೋಲ್ಡಿಂಗ್ ಹಾಕಿರೋವಾಗ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ಗೆ. ಆ ಥರ ಕನ್ಫ್ಯೂಸ್ ಆಗದೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ನೋಡಿ ಈ ರೀತಿ ಮಾರ್ಕ್ ಹಾಕಿದ್ದೀನಿ. ಮಾರ್ಕು ನಿಮಗೆ ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ಈಗ ಇದು ಕಟ್ ಮಾಡೋಣ. ಈಗ ಇಲ್ಲಿ ಒಂದು ನ್ಯಾಚ್ ಕೊಡೋಣ ಮಧ್ಯಕ್ಕೆ, ಮತ್ತು ಇಲ್ಲಿ ಒಂದು ನ್ಯಾಚ್ ಕೊಡೋಣ ಸ್ಟಿಚಿಂಗ್ ಪಾಯಿಂಟ್ಗೋಸ್ಕರ. ಈಗ ಇದನ್ನು ಹೀಗೆ ಕಟ್ ಮಾಡಬಾರ್ದು ಫ್ರೆಂಡ್ಸ್. ಹೀಗೆ ಕಟ್ ಮಾಡಿದ್ರೆ ನೋಡಿ ಒಂದೇ ಪೀಸ್ ಇರುತ್ತೆ ಇಲ್ಲಿ. ಹಾಗಾಗಿ ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಆಪೋಸಿಟ್ ಈ ರೀತಿ ಹಾಕ್ಕೊಂಡು ಆಮೇಲೆ ಕಟ್ ಮಾಡಬೇಕು. ಬ್ಲೌಸ್ ಪೀಸೂ ಉಲ್ಟಾ ಸೀದಾ ಇರುತ್ತೆ. ಹಾಗಾಗಿ ನಾವು ಆಪೋಸಿಟ್ ಯಾವುದಂತ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈಗ 2 ಪೀಸ್ ಮಾತ್ರ ಶೇಪ್ ತೆಗಿಬೇಕು. ಬಿಗಿನರ್ಸು ಈ ರೀತಿ ತೆಗೆದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗದೆ ತೆಗಿತಾರೆ ಅಂತ ಈ ರೀತಿ ತೋರಿಸ್ತಿದ್ದೀನಿ. ಮತ್ತು ಇಲ್ಲಿ ಫ್ರಂಟ್ಗೆ ಒಂದು ಮ್ಯಾಚ್ ಫ್ರಂಟು ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ನೋಡಿ ಸ್ಲೀವು ಮುಗೀತು. ಇದು ಫ್ರಂಟು, ಇದು ಬ್ಯಾಕು, ಮತ್ತು ಇದು ಕ್ರಾಸ್ ಬೆಲ್ಟು. ಮತ್ತು ನೋಡಿ ಇಷ್ಟು ಪೀಸು ಉಳಿದಿದೆ. ಇದಕ್ಕೆ ಕ್ರಾಸ್ ಬೆಲ್ಟು ಇನ್ನೊಂದು ಪೀಸ್ ತಗೊಂಡು ಮತ್ತು ಪೈಪಿಂಗು ಇದರಲ್ಲೇ ಕ್ಲಾತು ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಜೈ ಶ್ರೀರಾಮ್.